ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರು ಚಾನಲ್ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಈ ಒಂದು ವಿಡಿಯೋದಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜರ್ನಿ 2ನೇ ಹಂತದಲ್ಲಿ ಯಾವ ರೀತಿ ಮುಂದುವರಿಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ? ಮೊದಲೇದಾಗಿ ಶಾರ್ಟ್ಸ್ ವಿಡಿಯೋಸ್ಗಳಿಂದ ತುಂಬಾ ರೀಚ್ ಕೊಡ್ತು ಅಂತ ಹೇಳಿದೆ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್, ಅಪ್ಲೋಡ್ ಮಾಡಿದ್ದೆ. ಅದನ್ನ ಯಾರು ನೋಡಿಲ್ಲ ನೋಡಿ. ಓಕೆನಾ? ಶಾರ್ಟ್ಸ್ ವಿಡಿಯೋಸ್ಗಳಿಂದ ಸಹ ನಮ್ಮ ಒಂದು ಚಾನಲ್ ತುಂಬಾ ಒಂದು ಒಳ್ಳೆ ರೀಚ್ ಕೊಡ್ತು. ಆದ್ರಿಂದ ಮೊದಲೇ ಹಂತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜರ್ನಿ ಮುಂದುವರಿತಾ ಹೋಯ್ತು ಫ್ರೆಂಡ್ಸ್. ಆಮೇಲೆ ವಿಡಿಯೋಸ್ಗಳನ್ನ ಅವಾಗೊಂದು ಹಾಕ್ತಾ ಇದ್ವಿ, ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಆದ್ರೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತೇಳಿ ಮೈಂಡ್ ಸೆಟ್ ಅಲ್ಲಿ ಬಂತು ಫ್ರೆಂಡ್ಸ್. ಅವಾಗ ವಿಡಿಯೋಸ್ಗಳನ್ನು ಸಹ ನಾವು ಸ್ಟಾರ್ಟ್ ಮಾಡಿದ್ವಿ ಅಪ್ಲೋಡ್ ಮಾಡ್ಲಿಕ್ಕೆ. ಮೊದಲೇದಾಗಿ ಫ್ರೆಂಡ್ಸ್ ಸಣ್ಣದು ಶಾರ್ಟ್ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡಿ ಲಾಂಗ್ ವಿಡಿಯೋಸ್ಗಳಂತಂದ್ರೆ ಫ್ರೆಂಡ್ಸ್, ಈಗ ಶಾರ್ಟ್ಸ್ ವಿಡಿಯೋಸ್ಗಳು 15 ಸೆಕೆಂಡ್ ಇತ್ತು ಫಸ್ಟಿಗೆಲ್ಲ. ಆಮೇಲೆ 3 ನಿಮಿಷ ಮಾಡಿದ್ರು. ಓಕೆನಾ? 3 ನಿಮಿಷ ಶಾರ್ಟ್ಸ್ ವಿಡಿಯೋಸ್ ಆದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಲಾಂಗ್ ವಿಡಿಯೋಸ್ ಇರಬೇಕು ಅಲ್ವಾ? ಹಾಗಾಗಿ 3 ನಿಮಿಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ವಿಡಿಯೋಸ್ಗಳನ್ನ ಸೆಟ್ ಮಾಡಿ ಅದನ್ನ ಲಾಂಗ್ ವಿಡಿಯೋಸ್ಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡೋದು ಅಂತಂದು ಮೈಂಡ್ ಸೆಟ್ ಅಲ್ಲಿ ಬಂತು ಫ್ರೆಂಡ್ಸ್. ಅವಾಗ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ವಿ. ಮನೆಯಲ್ಲಿ ಯಾವ್ದಾದ್ರು ವೆರೈಟಿ ಅಡುಗೆಗಳನ್ನ ಮಾಡಿದ್ರೆ ಅದು ಸ್ವಲ್ಪ ಶಾರ್ಟ್ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಅದು ಲಾಂಗ್ ವಿಡಿಯೋಸ್ಗಳ ತರ ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ವಿ. ಆಮೇಲೆ ಟೆಂಪಲ್ಸ್ ಗಳಿಗೆ ಹೋದ್ರೆ ನಾನು ಶಾರ್ಟ್ಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಅದೇ ರೀತಿ ಸಣ್ಣದು ಶಾರ್ಟ್ಸ್ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಲಾಂಗ್ ವಿಡಿಯೋಸ್ಗಳಿಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಒಂದು ಲಾಂಗ್ ವಿಡಿಯೋಸ್ ಏನಾದ್ರು ಮಾಡ್ತೀವಿ ಅಂತ ಅಂದ್ರೆ ಅದರಲ್ಲಿ ನಾವು ಸೆಲ್ಫ್ ಆಗಿ ಇರಬೇಕು. ಅಂದ್ರೆ ನಮ್ಮ ಒಂದು ಫೇಸ್ ಕಾಣ್ತಾ ಇರಬೇಕು. ಆಮೇಲೆ ನಾವು ಏನ್ ಅಡುಗೆಗಳನ್ನ ಮಾಡ್ತೀವಿ ಅದೆಲ್ಲ ಚೆನ್ನಾಗಿ ಕಾಣ್ತಾ ಇರಬೇಕು, ಕ್ಲಾರಿಟಿ ಇರಬೇಕು. ಆಮೇಲೆ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇರಬೇಕು, ವಿಡಿಯೋ ಕ್ಲಿಯರ್ ಆಗಿ ಇರಬೇಕು. ಆಮೇಲೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ಗಳು ಏನು ಇರಬಾರ್ದು. ಒಂದು ಕ್ಲಾರಿಟಿಯಿಂದ ವಿಡಿಯೋಸ್ಗಳನ್ನ ನಾವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಲಾಂಗ್ ವಿಡಿಯೋಸ್ಗಳು ಮಾಡ್ಬೇಕಾದ್ರೆ ಅದು 3 ನಿಮಿಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇರ್ಬೇಕಾಗುತ್ತೆ. ಕನಿಷ್ಠ ಒಂದು 7 ನಿಮಿಷ, 15 ನಿಮಿಷ, ಆಮೇಲೆ 20 ನಿಮಿಷ ಅಲ್ಲಿ ತನಕ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್, ಲಾಂಗ್ ವಿಡಿಯೋಸ್ಗಳು. ನಮ್ದು ಸ್ವಲ್ಪ ಮಾಡ್ತಾ ಬಂದ್ವಿ. ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ. ಯಾವ್ದಾದ್ರು ಟೆಂಪಲ್ಸ್ ಗಳಿಗೆ ಹೋದ್ರೆ, ಆಮೇಲೆ ಇಲ್ಲಿ ಮನೇಲಿ ಯಾವ್ದಾದ್ರು ವೆರೈಟಿ ಅಡುಗೆಗಳನ್ನ ಮಾಡಿದ್ರೆ, ಆಮೇಲೆ ಊರುಗಳಿಗೆ ಹೋದ್ರೆ ಅಲ್ಲಿ ಏನಾದ್ರು ಪ್ರೋಗ್ರಾಮ್ಗಳಿದ್ರೆ ಅಲ್ಲಿದು ಆ ತರದ ಸಣ್ಣದು ವಿಡಿಯೋಸ್ಗಳನ್ನ ಮಾಡ್ಕೊಂಡು ಲಾಂಗ್ ವಿಡಿಯೋಸ್ಗಳಿಗೆ ಕನ್ವರ್ಟ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೆ ಫ್ರೆಂಡ್ಸ್. ಒಂದಿನ ಏನಾಯ್ತು ಗೊತ್ತಾ, ಹಂಗೆ ಅಪ್ಲೋಡ್ ಮಾಡ್ತಾ ಇದ್ದೆ ಲಾಂಗ್ ವಿಡಿಯೋಸ್ಗಳನ್ನ, ಅಂದ್ರೆ 3 ನಿಮಿಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ. ಬಟ್ ಮೊದಲು ಗೊತ್ತಿದ್ದಿಲ್ಲ ಫ್ರೆಂಡ್ಸ್, ಈ ಒಂದು ಶಾರ್ಟ್ಸ್ ವಿಡಿಯೋಸ್ಗಳಿಗೆ ಈ ರೀತಿ ಒಂದು ಟೈಮಿಂಗ್ಸ್ ಇರುತ್ತೆ, ಆಮೇಲೆ ಲಾಂಗ್ ವಿಡಿಯೋಸ್ಗಳಿಗೆ ಈ ರೀತಿ ಟೈಮಿಂಗ್ಸ್ ಇರುತ್ತೆ. ಲಾಂಗ್ ವಿಡಿಯೋಸ್ಗಳು ಮಾಡ್ಬೇಕಾದ್ರೆ ಯಾವ ರೀತಿ ಇಟ್ಕೊಬೇಕು ಮೊಬೈಲು, ಆಮೇಲೆ ಶಾರ್ಟ್ಸ್ ವಿಡಿಯೋಸ್ಗಳು ಮಾಡ್ಬೇಕಾದ್ರೆ ಯಾವ ರೀತಿ ಇಟ್ಕೊಬೇಕು ಮೊಬೈಲ್ ಅಂತ ಅನ್ನೋದು ಗೊತ್ತಿರಲಿಲ್ಲ. ಅದನ್ನ ಶಾರ್ಟ್ಸ್ ವಿಡಿಯೋಸ್ಗಳಿಗೆ ಇರುವಂತ ಒಂದು ವಿಡಿಯೋಸ್ಗಳಿಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಆಮೇಲೆ ಬರ್ತಾ ಗೊತ್ತಾದಾಗೆಲ್ಲ ಅದು ವಿಡಿಯೋ ಕ್ಲಿಕ್ ಮಾಡ್ತಿದ್ವಿ, ಶಾರ್ಟ್ಸ್ ವಿಡಿಯೋಸ್ಗಳಿಗೆ ಶಾರ್ಟ್ಸ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. ಓಕೆನಾ? ಇದೆಲ್ಲ ತಿಳ್ಕೊಂತ ಬಂದ್ವಾ ಯಾವ ರೀತಿ ಮಾಡ್ಬೇಕು, ಏನು ಅಂತ, ಯಾವ ರೀತಿ ಎಡಿಟ್ ಮಾಡ್ಬೇಕು ಅಂತ ಅನ್ನೋದನ್ನ, ಶಾರ್ಟ್ಸ್ ವಿಡಿಯೋಸ್ಗಳನ್ನ ಯಾವ ರೀತಿ ತಿಳ್ಕೊಂಡಿದ್ವಿ ಅದೇ ರೀತಿ ಲಾಂಗ್ ವಿಡಿಯೋಸ್ಗಳನ್ನ ಯಾವ ರೀತಿ ಮಾಡ್ಬೇಕಂತ ತಿಳ್ಕೊಂಡು ಅಪ್ಲೋಡ್ ಮಾಡ್ತಾ ಬಂದ್ವಿ ಫ್ರೆಂಡ್ಸ್. ಒಂದಿನ ಏನಾಯ್ತು ಗೊತ್ತಾ, ಇಲ್ಲಿ ಬೆಂಗಳೂರಲ್ಲಿ ಇರೋದು ನಾವು. ಬೆಂಗಳೂರಲ್ಲಿ ಹೊಸಕೋಟೆಯಲ್ಲಿ ಕಾಟೇರಮ್ಮ ದೇವಸ್ಥಾನ ಅಂತ ಇದೆ. ಓಕೆನಾ? ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಬಂದ್ಮೇಲೆ ನಂಗೆ ಹೆಂಗಾದ್ರು ಗೊತ್ತಿತ್ತಲ್ಲ, ವಿಡಿಯೋಸ್ಗಳನ್ನ ಮಾಡ್ಕೊಂಡು ಅದನ್ನ ಲಾಂಗ್ ವಿಡಿಯೋಸ್ಗಳಿಗೆ ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಗೊತ್ತಿತ್ತಲ್ಲ. ಸಣ್ಣ ವಿಡಿಯೋಸ್ಗಳನ್ನ ಮಾಡ್ಕೊಂಡ್ ಬಂದ ತಕ್ಷಣ ಒಂದ್ 2-3 ದಿನ ಹಿಡಿತು ಫ್ರೆಂಡ್ಸ್. ಯಾಕಂದ್ರೆ ದೇವಸ್ಥಾನದ್ದು ನಾವು ತಿಳಿಸ್ಬೇಕಾಗತ್ತೆ. ಓಕೆನಾ? ಆ ಒಂದು ವಿಡಿಯೋಸ್ಗಳನ್ನ ಎಡಿಟ್ ಮಾಡಿ ಸೆಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆ ಏನ್ ಮ್ಯೂಸಿಕ್ ಬೇಕೋ ಅದೆಲ್ಲ ಮ್ಯೂಸಿಕ್ ಎಲ್ಲ ಸೆಟ್ ಮಾಡಿ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ತುಂಬಾ ರೀಚ್ ಆಯ್ತು, 1000 ಜನ ನೋಡಿದ್ರು. ಅದೇ ಫಸ್ಟ್ ಟೈಮು ನಮ್ಮ ಒಂದು ಚಾನಲ್ ಕಡೆಯಿಂದ ನಮ್ಮ ಒಂದು ಚಾನಲ್ ನಲ್ಲಿ ಲಾಂಗ್ ವಿಡಿಯೋ ರೀಚ್ ಆಗಿದ್ದು ಅಂತಂದ್ರೆ ಆ ಒಂದು ಕಾಟೇರಮ್ಮ ದೇವಸ್ಥಾನದ ಒಂದು ವಿಡಿಯೋ. ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ನಮ್ ಗೀತಕ್ಕಾಗ ಫಸ್ಟ್ ಹೇಳಿದ್ದೆ, ನಮ್ ಗೀತಕ್ಕಾಗೆ. ಆಮೇಲೆ ಪೋಸ್ಟಿಗೂ ಸಹ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಸಹ ಹಾಕಿದ್ದೆ ಫ್ರೆಂಡ್ಸ್. ತುಂಬಾ ಖುಷಿ ಆಯ್ತು. ಅವಾಗಿಂದ ಮತ್ತೆ ನಮ್ಗೆ ಲಾಂಗ್ ವಿಡಿಯೋಸ್ ಮಾಡ್ಲಿಕ್ಕೆ ನಮ್ಗೆ ಮೈಂಡ್ ಸೆಟ್ ಅಲ್ಲಿ ಬಂತು ಫ್ರೆಂಡ್ಸ್. ಇಲ್ಲ, ನಾವು ಮಾಡ್ಬೋದು, ಬರೀ ಶಾರ್ಟ್ಸ್ ವಿಡಿಯೋಸ್ ಅಂತ ಅಷ್ಟೇ ಅಲ್ಲ, ನಾವು ಲಾಂಗ್ ವಿಡಿಯೋಸ್ಗಳನ್ನು ಸಹ ಹಾಕೋದ್ರಿಂದ ನಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ ಅಂತ ಅನ್ಕೊಂಡು ಮತ್ತೆ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಲಾಂಗ್ ವಿಡಿಯೋಸ್ಗಳನ್ನು ಮಾಡೋದ್ರಿಂದ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ದೇವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮ ಒಂದು ಆಶೀರ್ವಾದ, ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದ್ದಂಗೆ ಎಲ್ರೂ ಮೇಲೇನೂ ಇರ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಆ ತಾಯಿ ಆಶೀರ್ವಾದ ಇದೇ ರೀತಿ ಸದಾ ಇರ್ಲಿ ನಮ್ಮ ಮೇಲೆ.
ಬ್ಲೆಸ್ಸಿಂಗ್ಸ್ ಇರಲಿ, ಆಶೀರ್ವಾದ ಇರಲಿ ಅಂತೇಳಿ ನಾನು ಬೇಡ್ಕೊಂತೀನಿ ತಾಯಿ ಹತ್ರ. ಅದೇ ರೀತಿ ಯಾರೆಲ್ಲ ಎಫರ್ಟ್ ಹಾಕಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಚಾನಲ್ಗೋಸ್ಕರ ಒಂದು ನಂಬಿಕೆ ಇಟ್ಟು ಚಾನಲ್ನಿಂದ ನಾವೇನಾದ್ರೂ ದುಡಿಬೇಕು ಅಂತ ಅನ್ಕೊಂಡು ಯಾರೆಲ್ಲ ಚಾನಲ್ನ ಒಂದು ನಡೆಸ್ತಾ ಇದ್ದಾರೆ, ಶ್ರಮ ಪಟ್ಟು ಇಷ್ಟಪಟ್ಟು ಚಾನಲ್ನ ಒಂದು ಗ್ರೋತ್ ಮಾಡ್ಕೊತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಆಶೀರ್ವಾದ ಮಾಡು ತಾಯಿ ಅಂತೇಳಿ ಬೇಡ್ಕೊತೀನಿ ಫ್ರೆಂಡ್ಸ್. ಅದೇ ತುಂಬಾ ಖುಷಿ ಆಯ್ತು ಆ ಒಂದು ವಿಡಿಯೋದಿಂದ. ನಮ್ಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಎಂಕರೇಜ್ ಬಂದಂಗಾಯ್ತು, ನಾವು ವಿಡಿಯೋಸ್ಗಳನ್ನ ಮಾಡ್ಬೋದು ಅಂತೇಳಿ. ಅಲ್ಲಿಂದ ಮತ್ತೆ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಇದು ಎರಡನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಲಾಂಗ್ ವಿಡಿಯೋಸ್ಗಳು ಮಾಡೋದ್ರಿಂದ ಮತ್ತು ಶಾರ್ಟ್ಸ್ ವಿಡಿಯೋಸ್ಗಳು ಮಾಡೋದ್ರಿಂದ ಯಾವ ರೀತಿ ನಾವು ಅರ್ನಿಂಗ್ ಮಾಡ್ಬೋದು ಅಂತ ಹೇಳಿ ಓಕೆನಾ. ಯೂಟ್ಯೂಬ್ ಅಲ್ಲಿ ನಾವು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂತ ಅಂದ್ಮೇಲೆ ಅಲ್ಲಿ ಕೆಲವೊಂದು ಫ್ಯೂಚರ್ಸ್ ಗಳನ್ನ ಕೊಟ್ಟಿರ್ತಾರೆ ಓಕೆನಾ. ಅವುಗಳನ್ನ ಯಾಕೆ ಬಿಡ್ಬೇಕು ಅಲ್ವಾ ಫ್ರೆಂಡ್ಸ್. ಶಾರ್ಟ್ಸ್ ವಿಡಿಯೋಸ್ ಗಳನ್ನ ಹಾಕ್ತಾ ಬಂದಿವಿ, ಇನ್ನು ಲಾಂಗ್ ವಿಡಿಯೋಸ್ ಗಳನ್ನ ಮಾಡಿ ಹಾಕೋಣ ಅಂತ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಬಂತು. ಆ ಒಂದು ಫ್ಯೂಚರ್ಸ್ ಸಹ ಯೂಸ್ ಮಾಡ್ಕೊಂಡ್ವಿ, ಅಲ್ಲಿ ಸಹ ರೀಚ್ ಆಯ್ತು. ಎಲ್ಲಾ ತರದ ವಿಡಿಯೋಸ್ ಗಳನ್ನ ಒಂದು ಲಾಂಗ್ ವಿಡಿಯೋಸ್ ಗಳಿಗೆ ಕನ್ವರ್ಟ್ ಮಾಡಿ ಅದಕ್ಕೆ ಅದರದೇ ಆದಂತ ಒಂದು ವಾಯ್ಸ್ ಓವರ್ ಕೊಟ್ಟು ಎಲ್ಲ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಫ್ರೆಂಡ್ಸ್. ಇಷ್ಟಪಟ್ಟು ಆ ಒಂದು ವಿಡಿಯೋಸ್ ಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಬಂದೆ. ತುಂಬಾ ಖುಷಿ ಆಯ್ತು, ತುಂಬಾ ರೀಚ್ ಆಗ್ತಾ ಬಂತು. ತುಂಬಾ ಒಂದು ಜನರು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಜನರಿಗೆ ರೆಕಗ್ನೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಶಾರ್ಟ್ಸ್ ವಿಡಿಯೋಸ್ ಗಳಿಂದ ಯಾವ ರೀತಿ ರೆಕಗ್ನೈಸ್ ಆಯ್ತು ಅದೇ ರೀತಿ ಲಾಂಗ್ ವಿಡಿಯೋಸ್ ಗಳನ್ನು ಸಹ ನೋಡ್ತಾ ಬಂದ್ರು. ಅಲ್ಲೂ ಸಹ ಸಬ್ಸ್ಕ್ರೈಬರ್ಸ್ ಬಂದ್ರು ಓಕೆನಾ ಫ್ರೆಂಡ್ಸ್. ಸಬ್ಸ್ಕ್ರೈಬರ್ಸ್ ಬಂದ್ರು, ಆಮೇಲೆ ರೀಚ್ ಆಯ್ತು, ಜನರಿಗೆ ಅರ್ಥ ಆಯ್ತು. ಯಾಕಂದ್ರೆ ನಮ್ಮ ಒಂದು ಭಾಷೆ ಉತ್ತರ ಕರ್ನಾಟಕ ಭಾಷೆ ಆಗಿರೋದ್ರಿಂದ ಸ್ವಲ್ಪ ನಡಕೆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದ್ರಿಂದ ಜನರು ಸಹ ರೆಕಗ್ನೈಸ್ ಆಗ್ಲಿಕ್ಕೆ, ಜನರಿಗೂ ಸಹ ಮಾತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಆ ಒಂದು ಚಾನಲ್ ರೆಕಗ್ನೈಸ್ ಮಾಡ್ಲಿಕ್ಕೆ ಜನರಿಗೂ ಸಹ ರೀಚ್ ಆಗ್ತಾ ಬಂತು. ನಮ್ಮ ಒಂದು ಲಾಂಗ್ ವಿಡಿಯೋಸ್ ಗಳನ್ನ ಹಾಕೋದ್ರಿಂದ ಕಾಟೇರಮ್ಮ ದೇವಸ್ಥಾನದ ಏನು ಒಂದು ವಿಡಿಯೋ ರೀಚ್ ಆಯ್ತು ಫ್ರೆಂಡ್ಸ್. ಅಲ್ಲಿಂದ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನನಗೆ ಎಂಕರೇಜ್ ಬಂದಂಗಾಯ್ತು. ತಾಯಿ ಒಂದು ಆಶೀರ್ವಾದವನ್ನ, ತಾಯಿಯ ಆಶೀರ್ವಾದದಿಂದ ಮತ್ತೆ ಲಾಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ ಫ್ರೆಂಡ್ಸ್. ಶಾರ್ಟ್ ವಿಡಿಯೋಸ್ ಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಲಾಂಗ್ ವಿಡಿಯೋಸ್ ಗಳನ್ನು ಸಹ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಒಂದಿನ ಬಿಟ್ಟು ಒಂದಿನ ಹಾಕಿದ್ರು ಪರವಾಗಿಲ್ಲ ಫ್ರೆಂಡ್ಸ್, ಅದ್ರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಟೈಮ್ ನ ಮೇಂಟೈನ್ ಮಾಡಬೇಕು. ಅಲ್ಲಿ ಏನೇನೆಲ್ಲ ಒಂದು ಟೈಟಲ್ ನ ಬರಿಬೇಕು, ಡಿಸ್ಕ್ರಿಪ್ಷನ್ ಬರಿಬೇಕು, ಹ್ಯಾಶ್ ಟ್ಯಾಗ್ಸ್ ಅದನ್ನೆಲ್ಲ ಫಿಲ್ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಅನಿಸ್ತು, ತುಂಬಾ ಖುಷಿ ಆಯ್ತು. ಈ ರೀತಿಯಲ್ಲಿ ನಮ್ಮ ಒಂದು ಲಾಂಗ್ ವಿಡಿಯೋಸ್ಗಳು ರೀಚ್ ಆಗ್ತಾ ಬಂತು ಜನರಿಗೆ. ಆಮೇಲೆ ಇನ್ನೊಂದು ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಲಾಂಗ್ ವಿಡಿಯೋಸ್ ಗಳನ್ನ ಮಾಡ್ತಾ ಬಂದ ಆಮೇಲೆ ನಮ್ಮ ಅತ್ತಮ್ಮ ಬಂದಿದ್ರು ನಮ್ಮ ಮನೆಗೆ. ಅವಾಗ ಶಾವಿಗೆ ಮಾಡ್ತಾರೆ ಫ್ರೆಂಡ್ಸ್ ಅವರು ಓಕೆನಾ. ಮೊದಲೆಲ್ಲ ಮನೆಯಿಂದಲೇ ಶಾವಿಗೆ ಮಾಡಿ ಯುಗಾದಿ ಹಬ್ಬಕ್ಕೆ ಆ ಒಂದು ಶಾವಿಗೆ ಅಂದ್ರೆ ಹೊಸ ಶಾವಿಗೆ ಅಂತ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತಿನ್ನುವಂತ ಒಂದು ರೂಢಿ ಇತ್ತಂತೆ. ಹಂಗಾಗಿ ನಮ್ಮ ಮನೆಗೆ ಬಂದಿದ್ರು. ಬರೋದವ್ರು ಎಲ್ಲರ ಹೋಗ್ಲಿ, ಯುಗಾದಿ ಹಬ್ಬಕ್ಕೆ ಮುಂಚೆ ಯಾವ್ದಾರ ಊರಿಗೆ ಹೋಗ್ಲಿ ಮನೆಯಿಂದ ಮಾಡಿರುವಂತ ಒಂದು ಶಾವಿಗೆಯನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಸ್ವೀಟ್ ನ ತಿನ್ನುವಂತ ಒಂದು ಅಭ್ಯಾಸ ಫ್ರೆಂಡ್ಸ್ ನಮ್ಮ ಅತ್ತೆಯವರಿಗೆ. ಹಾಗಾಗಿ ನಮ್ಮನೆಗೆ ಬಂದಿರ್ಬೇಕಾದ್ರೆ ಇನ್ನು ಯುಗಾದಿ ಒಂದ್ ಸ್ವಲ್ಪ ದಿನ ಇತ್ತು ಇರ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಇದ್ವಾ, ಇಲ್ಲವಾ ನಾ ಎಲ್ಲೋದ್ರೂ ಯುಗಾದಿಗೆ ಹೊಸ ಒಂದು ಶಾವಿಗೆ ಮಾಡಿ ಮನೇಲೇನೆ ಶಾವಿಗೆ ಮಾಡಿ ಹೊಸ ಶಾವಿಗೆ ಅಂತ ಹೇಳಿ ನಾವು ಪಾಯಸ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ತಿಂತೀವಿ, ಅದನ್ನ ಮಾಡೋಣವ ಅಂತ. ಬ್ಯಾಡ್ರಿ ಅತ್ತಮ್ಮ, ಏನು ಬೇಡ, ನಿಮ್ಗೆ ಆಗಂಗಿಲ್ಲ, ಸುಮ್ನೆ ಪಾಪ ಅವಾಗ ಇರುವಂತ ಏಜ್ ಬೇರೆ, ಈಗಿನ ಒಂದು ಇರುವಂತ ಒಂದು ಏಜ್ ಬೇರೆ, ಬೇಡಮ್ಮ ಅಂತೇಳಿ ಹೇಳಿದೆ. ಇಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ, ಸ್ವಲ್ಪ ಸಣ್ಣ ಗ್ಲಾಸ್ ಹಾಕು, ನೀನೆಲ್ಲ ರೆಡಿ ಮಾಡ್ಕೊಡು ನಾನು ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ರು. ಬೇಡ ಅಂದ್ರೂ ಕೇಳಿಲ್ಲ ಫ್ರೆಂಡ್ಸ್. ಆದ್ರೂ ಅವ್ರಿಗೆ ಒಂಥರ ಎಂಕರೇಜ್, ಅವರಿಗೆ ಮಾಡ್ಬೇಕು, ತುಂಬಾ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್. ಅಡಿಗೆಗಳಲ್ಲಾಯ್ತು ಅಥವಾ ಹತ್ತಿ ಬತ್ತಿ ಮಾಡೋದ್ರಲ್ಲಾಯ್ತು ಅಥವಾ ಏನಾದ್ರೂ ಬೇರೆ ತರದೊಂದು ತಿಳ್ಕೊಳ್ಳುವಂತದ್ದಾಯ್ತು, ತುಂಬಾ ಎಂಕರೇಜ್ ಮಾಡ್ತಾರೆ, ತುಂಬಾ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಸಹ ಮಾಡ್ತಾರೆ. ಈ ಒಂದು ಏಜ್ ಅಲ್ಲಿ ಈಗ ಒಂದು 80 ಮೇಲೆ ಇದೆ ಫ್ರೆಂಡ್ಸ್ ನಮ್ಮ ಅತ್ತೆಮ್ಮರಿಗೆ ವಯಸ್ಸು. ಆದ್ರೂ ಸಹ ಅವರ ಒಂದು ಎಂಕರೇಜ್, ಅವರ ಒಂದು ಆಸಕ್ತಿ ತುಂಬಾ ಒಂದು ಮೆಚ್ಚುಗೆಯನ್ನು ಕೊಡ್ತು. ಅವರೊಂದು ಆಸಕ್ತಿ, ಒಂದು ಎಂಕರೇಜ್ ಅನ್ನೋದು ಇರುತ್ತಲ್ಲ ಫ್ರೆಂಡ್ಸ್, ತುಂಬಾ ಇಷ್ಟ ಆಯ್ತು. ಈ ಒಂದು ವಯಸ್ಸಲ್ಲೂ ಸಹ ಈ ರೀತಿ ಆಕ್ಟಿವ್ ಆಗಿದಾರಲ್ಲ, ತಿಳ್ಕೊಬೇಕು ಮಾಡ್ಬೇಕು ಅಂತ ಅನ್ನೋದು ಇದೆಯಲ್ಲ, ಆ ಒಂದು ಮೈಂಡ್ ಸೆಟ್ ಬರಲ್ಲ ಫ್ರೆಂಡ್ಸ್ ಯಾರಿಗೂ. ಅದು ಆಯ್ತು ಬೇಡ ಅಂದ್ರೂ ಕೇಳಿಲ್ಲ. ಸರಿ ಆಯ್ತು, ಸಣ್ಣ ಗ್ಲಾಸಲ್ಲಿ ಇದು ಮಾಡ್ತೀನಿ ಅಥವಾ ಬೇಡ, ಸುಮ್ಮನೆ ನೀವು ತೊಂದರೆ ಮಾಡ್ಕೊಬೇಡಿ, ಆಯ್ತಮ್ಮ ಇರ್ಲಿ ಬಿಡು, ಬೇಡ ಸಣ್ಣ ಗ್ಲಾಸಲ್ಲಿ ಹಾಕೋ ಪರವಾಗಿಲ್ಲ ಅಂತೇಳಿ ಹೇಳಿದ್ರು. ಆಯ್ತು ಅಂತೇಳಿ ಸಣ್ಣ ಗ್ಲಾಸಲ್ಲಿ ಒಂದು ತಯಿಸ್ಕೊಟ್ಟೆ. ಚಿರುಟಿ ರವ ಅಂತೇಳಿ ಇರ್ತಾರೆ, ಸಣ್ಣದ ರವ ಬರುತ್ತಲ್ಲ ಫ್ರೆಂಡ್ಸ್, ಅದರಿಂದ ತಯಿಸ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ. ರೆಡಿ ಮಾಡೋದು ಶಾವಿಗೆನ ರೆಡಿ ಮಾಡಿದ್ರು ಫ್ರೆಂಡ್ಸ್. ಅದ್ರದ್ದು ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್. ಅದನ್ನು ಸಹ ಜನರಿಗೆ ತುಂಬಾ ರೀಚ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಾಟೇರಮ್ಮನ ದೇವಸ್ಥಾನದ್ದು ಯಾವ ರೀತಿ ವಿಡಿಯೋನ ಜನರಿಗೆ ರೀಚ್ ಆಗುತ್ತೆ
ಆಗುವಂತೆ ಮಾಡ್ತು ನಮ್ಮ ಒಂದು ಯೂಟ್ಯೂಬ್ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅತ್ತೆಮ್ಮವ್ರದ್ದು ವಿಡಿಯೋ ಸಹ ತುಂಬಾ ರೀಚ್ ಕೊಡ್ತು ಫ್ರೆಂಡ್ಸ್. ಕಾಟರೆಮ್ಮಂದು ಅಲ್ಲದೆ ನಮ್ಮ ಅತ್ತೆಮ್ಮವ್ರದ್ದು ಶಾವಿಗೆ ಮಾಡುವಂತ ಒಂದು ರೀತಿ ಯಾವ ರೀತಿ ಇತ್ತು ಅಂತ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ದೆ, ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್. ಅದನ್ನು ಸಹ ತುಂಬಾ ರೀಚ್ ಕೊಡ್ತು, ಜನರು ಸಹ ತುಂಬಾ ನೋಡಿದ್ದಾರೆ, ಅದರಿಂದ ತಿಳ್ಕೊಂಡಿದ್ದಾರೆ. ಸರಿ ಆಯ್ತು, ನಾವು ಟ್ರೈ ಮಾಡ್ತೀವಿ, ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೀರಾ ಅಂತೇಳಿ ಎಲ್ಲರೂ ಆ ಒಂದು ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ತುಂಬಾ ಖುಷಿ ಆಯ್ತು. ಏನಾದ್ರೂ ನೋಡಿಲ್ಲ ಅಂತಂದ್ರೆ ಆ ಒಂದು ನಮ್ಮ ಒಂದು ಚಾನಲ್ ನ ಹೋಗಿ ಸರ್ಚ್ ಮಾಡಿ ಶ್ರಾವ್ಯ ಆಯ್ಕೆ ಅಂತೇಳಿ ಆ ಒಂದು ಚಾನಲ್ ಅಲ್ಲಿ ಇದೆ. ಕಾಟರಮ್ಮನ ದೇವಸ್ಥಾನದ್ದು ಮತ್ತು ಈ ಒಂದು ಶಾವಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮ ಅತ್ತೆಮರು ತಿಳಿಸಿದ್ದಾರೆ, ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ನಮ್ಮ ಒಂದು ಚಾನಲ್ ಅಲ್ಲಿ ಸರ್ಚ್ ಮಾಡಿ, ವಿಡಿಯೋಸ್ ಪಾಪ್ಯುಲರ್ ಅಂತೇಳಿ ಬರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಪಾಪ್ಯುಲರ್ ವಿಡಿಯೋ ಯಾವುದು ಅಂತೇಳಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅತ್ತಮ್ಮ ಅಂತ ಹೇಳಿ ಇಷ್ಟಪಡ್ತೀನಿ. ಈ ರೀತಿ ವಿಡಿಯೋಸ್ಗಳು ಒಂದು ರೀಚ್ ಅನ್ನ ಕೊಡ್ತು ಫ್ರೆಂಡ್ಸ್. ತುಂಬಾ ಒಂದು ನಮ್ಮ ಒಂದು ಚಾನಲ್ಲು ಎರಡನೇ ಹಂತದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಎರಡನೇ ಹಂತದ ಒಂದು ಜರ್ನಿ ಈ ರೀತಿ ಇತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು. ಇದೇ ರೀತಿ ನಮ್ಮ ಒಂದು ಚಾನಲ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ರಿ ಅಂತೇಳಿ ಕೇಳ್ಕೊಂತೀನಿ ಫ್ರೆಂಡ್ಸ್. ಓಕೆನಾ? ಯಾವ ರೀತಿ ಶಾರ್ಟ್ಸ್ ವಿಡಿಯೋಸ್ಗಳಿಂದ ಮತ್ತು ಲಾಂಗ್ ವಿಡಿಯೋಸ್ಗಳಿಂದ ಯಾವ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಏನಪ್ಪ ಇದು ಇಷ್ಟು ದೊಡ್ಡದಿದೆ ವಿಡಿಯೋ ಅಂತೇಳಿ ಎಲ್ಲರೂ ಅನ್ಕೊತಾ ಇರ್ಬೋದು ಫ್ರೆಂಡ್ಸ್. ಮತ್ತು ಲಾಂಗ್ ವಿಡಿಯೋ ದೊಡ್ಡದಾಗಿ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮಗೆ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ಚಾನಲ್ಲು ಯೂಟ್ಯೂಬ್ ಚಾನಲ್ಲು ಜರ್ನಿ ಯಾವ ರೀತಿ ಇತ್ತು ಅಂತ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಈಗ 1ನೇ ಹಂತ ಮತ್ತು 2ನೇ ಹಂತ ಮುಗೀತು ಫ್ರೆಂಡ್ಸ್. ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಅಂತೇಳಿ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಹಂತದಲ್ಲಿ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಮುಂದುವರಿಯಿತು, ಯಾವ ರೀತಿ ಸಕ್ಸಸ್ಫುಲ್ ಆಯಿತು ಅಂತ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಓಕೆನಾ? ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಹ ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.